ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗಿದ್ದಾಯಿತು. ಮುಂದಕ್ಕೆ ಯಾವ ಜಿಲ್ಲೆಯ ಉಸ್ತುವಾರಿ ಅನ್ನೋದು ಕೂಡ ನಿಗದಿಯಾಗೋದಕ್ಕಿದೆ. ಬಳ್ಳಾರಿಯ ಉಸ್ತುವಾರಿ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಒಂದು ಆತಂಕವೂ ಕೂಡ ಸಚಿವರ ವಲಯದಲ್ಲಿ ಸೃಷ್ಟಿಯಾಗಿರೋದು. ಬಳ್ಳಾರಿ ಉಸ್ತುವಾರಿ ಯಾರಾಗ್ತಾರೋ ಅವರು ರಾಜಕೀಯವಾಗಿ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಅನುಭವಿಸ್ತಾರೆ ಅನ್ನುವಂಥ ಮೂಢನಂಬಿಕೆಯೊಂದು ಸೃಷ್ಟಿಯಾಗಿದೆ. ಅದು ಕಾರಣಗಳು ಕೂಡ ಇದ್ದಾವೆ. ಬಳ್ಳಾರಿ ಉಸ್ತುವಾರಿಯಾಗಿ ಯಾರು ತೆಗೆದುಕೊಳ್ತಾರೋ ಅವರಿಗೆ ಸಂಕಷ್ಟ ಕಾದಿದೆ ಅಂತ. ಅದು ಕಾಕತಾಳೀಯನೋ ಅಥವಾ ಬೇರೆ ಏನಾದ್ರೂ ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ಒಂದಿಷ್ಟು ಘಟನೆಗಳನ್ನು ಗಮನಿಸಿದರೆ ಒಂದಕ್ಕೊಂದು ಸಂಬಂಧ ಇದ್ದಂಗೆ ಕಾಣಿಸ್ತಾ ಇದೆ. ಬಳ್ಳಾರಿ ಇನ್ಚಾರ್ಜ್ ಯಾರಾಗ್ತಾರೋ ಅವರಿಗೆ ಸಮಸ್ಯೆಯ ಮೇಲೆ ಸಮಸ್ಯೆಗಳು ಸೃಷ್ಟಿಯಾಗಿದೆ. ಕಳೆದ 20 ವರ್ಷಗಳಿಂದ ಯಾರ್ಯಾರು ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಬಂದರೋ ಅವರೆಲ್ಲ ಒಂದಿಲ್ಲ ಒಂದು ಸಮಸ್ಯೆಯನ್ನು ಅನುಭವಿಸಿದ್ದಾರೆ. MP ಪ್ರಕಾಶ್ರಿಂದ ಜಮೀರ್ ಅಹಮದ್ ಖಾನ್ ವರೆಗೆ ಒಂದಲ್ಲ ಒಂದು ಸಂಕಷ್ಟ. ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಹೋಗ್ತೀವಿ ಏನೇನಾಗಿತ್ತು ಅಂತ, ಯಾವ ಸಂದರ್ಭದಲ್ಲಿ ಏನೇನಾಗಿತ್ತು ಬಳ್ಳಾರಿಯ ಇನ್ಚಾರ್ಜ್ ಆಗಿದ್ದವರಿಗೆ, ಬಳ್ಳಾರಿಯ ಉಸ್ತುವಾರಿಯನ್ನು ವಹಿಸಿಕೊಂಡವರಿಗೆ ಅಂತ. ನೋಡ್ತಾ ಹೋಗೋಣ. ನಾವು 2006ರಿಂದ ಶುರು ಮಾಡೋಣ ಏನೇನಾಗಿತ್ತು ಅಂತ. 2006ರಲ್ಲಿ MP ಪ್ರಕಾಶ್ ಬಳ್ಳಾರಿಯ ಉಸ್ತುವಾರಿ. 2008ರ ಎಲೆಕ್ಷನ್ನಲ್ಲಿ ಅವರಿಗೆ ಸೋಲಾಯಿತು. ಸೊ ಬಳ್ಳಾರಿ ಉಸ್ತುವಾರಿ ಆಗಿದ್ದಂಥ MP ಪ್ರಕಾಶ್ ಹರಪನಹಳ್ಳಿಯಲ್ಲಿ 2008ರಲ್ಲಿ ಸೋತರು. ನೆಕ್ಸ್ಟು ಮತ್ತೊಬ್ಬರು ಈ ಪಟ್ಟಿಯಲ್ಲಿ 2008ರಲ್ಲಿ ಬಳ್ಳಾರಿಯ ಇನ್ಚಾರ್ಜು ಜನಾರ್ದನ್ ರೆಡ್ಡಿ ಗಣಿ ಹಗರಣದಲ್ಲಿ ಸಿಕ್ಕಾಕೊಂಡ್ರು. 11ರಲ್ಲಿ ಜೈಲಿಗೂ ಹೋಗಿ ಬಂದರು. ಇವತ್ತಿನವರೆಗೂ ಕೂಡ ಅವರು ಎದುರಿಸ್ತಾ ಇರುವಂಥ ಕಾನೂನು ಸಂಕಷ್ಟಗಳು ದೂರ ಆಗಿಲ್ಲ. ನೆಕ್ಸ್ಟು 2013ರಲ್ಲಿ PT ಪರಮೇಶ್ವರ್ ನಾಯಕ್ ಸಿದ್ದರಾಮಯ್ಯ ಅವರ ಮೊದಲ ಅವಧಿಯಲ್ಲಿ DYSP ಅನುಪಮಾ ಶೆಣೈ ಕೇಸ್ನಲ್ಲಿ ರಾಜೀನಾಮೆಯನ್ನು ಕೊಡಬೇಕಾಯಿತು. ಪರಮೇಶ್ವರ್ ನಾಯ್ಕು ಸಮಸ್ಯೆಯನ್ನು ಅನುಭವಿಸಿದ್ರು ಬಳ್ಳಾರಿಯ ಇನ್ಚಾರ್ಜ್ ಆಗಿ. ನೆಕ್ಸ್ಟು ಇನ್ನೊಬ್ಬರು 2016ರಲ್ಲಿ ಸಂತೋಷ್ ಲಾಡ್ ಅವರು 2018ರ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಿದ್ರು, ಸೋಲನ್ನು ಕಂಡರು. ಇದರ ಜೊತೆಗೆ ಇನ್ನೊಬ್ಬರು 2019ರಲ್ಲಿ ಆನಂದ್ ಸಿಂಗ್ ಬಳ್ಳಾರಿ ಇನ್ಚಾರ್ಜ್ ಆದರು. 2023ರಲ್ಲಿ ಮಗನನ್ನ ಕಣಕ್ಕಿಳಿಸಿ ಸೋಲು ಕಾಣುತ್ತಾರೆ. ರಾಜಕೀಯವಾಗಿ ಹಿನ್ನಡೆಯನ್ನು ಅನುಭವಿಸ್ತಾರೆ. ಫ್ರೆಶ್ ಕೇಸು. ಶ್ರೀರಾಮುಲು ಬಳ್ಳಾರಿ ಇನ್ಚಾರ್ಜ್ 2022ರಲ್ಲಿ, ವಿಧಾನಸಭೆಯಲ್ಲಿ 2023ರಲ್ಲೂ ಸೋತರು, 2024ರ ಲೋಕಸಭೆಯಲ್ಲೂ ಸೋತರು. ನೆಕ್ಸ್ಟು 23ರಲ್ಲಿ ಬಳ್ಳಾರಿಯ ಉಸ್ತುವಾರಿ B ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ಜೈಲಿಗೆ ಸೇರಿದ್ರು, ಮಂತ್ರಿ ಸ್ಥಾನವನ್ನು ಕಳ್ಕೊಳ್ಬೇಕಾಯ್ತು. ನಾಗೇಂದ್ರ ಅವರಿಗೂ ಸಮಸ್ಯೆ ಆಯಿತು. ಆ ನಂತರ ಬಳ್ಳಾರಿಯ ಉಸ್ತುವಾರಿ ವಹಿಸಿಕೊಂಡಿದ್ದು ಜಮೀರ್ ಅಹಮದ್ ಖಾನ್. ಈಗ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಆಡಿಯೋ ಕೇಸಿಗೆ ಸಂಬಂಧಿಸಿದಂತೆ ಆಡಿಯೋ ವೈರಲ್ ಆಯಿತು. ಮೊದಲ ಹಂತದಲ್ಲಿ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು, ಅದೂ ಆಗಲಿಲ್ಲ. 2006ರಿಂದ 2026ರವರೆಗೆ ಯಾರ್ಯಾರಿಗೆ ಏನೇನಾಗಿದೆ ಬಳ್ಳಾರಿ ಇನ್ಚಾರ್ಜ್ ತೆಗೆದುಕೊಂಡವರು ಅಂತ ನೋಡ್ಬೋದು ನಾವು. ಇನ್ನು ಬಳ್ಳಾರಿ ಉಸ್ತುವಾರಿ ಬಳಿಕ ಅಧಿಕಾರ ಕಳ್ಕೊಂಡ್ರು ಸಚಿವರು. ಆದರೆ ಇದಕ್ಕೊಂದು ವ್ಯತಿರಿಕ್ತ ಉದಾಹರಣೆ ಅಂತಂದ್ರೆ DK ಶಿವಕುಮಾರ್ 2018ರ ಸಮ್ಮಿಶ್ರ ಸರ್ಕಾರದಲ್ಲಿ ಅಲ್ಪಾವಧಿಗೆ ಅವರು ಇನ್ಚಾರ್ಜ್ ಆಗಿದ್ರು. DK ಶಿವಕುಮಾರ್ ಅವರಿಗೆ ಬಳ್ಳಾರಿ ಇನ್ಚಾರ್ಜ್ ತೆಗೆದುಕೊಂಡಿದ್ದು ಒಳ್ಳೆಯದಾಗಿದೆ. ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಒಂದೇ ಒಂದು ಇನ್ಚಾರ್ಜ್ ತೆಗೆದುಕೊಂಡು ಒಳಿತಾಗಿರುವಂಥ ಒಂದೇ ಒಂದು ಕೇಸು ಅಂತಂದ್ರೆ DK ಶಿವಕುಮಾರ್ ಅವರು 2018ರ ಸಮ್ಮಿಶ್ರ ಸರ್ಕಾರ ಏನು ಬಂತು, ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ, ಅದರಲ್ಲಿ ಅವರು ಬಳ್ಳಾರಿ ಇನ್ಚಾರ್ಜ್ ತಗೊಂಡಿದ್ರು. ಬಟ್ ಈಗ ರಾಜಕೀಯವಾಗಿ ಅವರೇನೋ ಹಿನ್ನಡೆಯನ್ನು ಅನುಭವಿಸಲಿಲ್ಲ. ಮುಖ್ಯಮಂತ್ರಿಯಾಗಿ ಈಗ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ. ನರಸಿಂಹಮೂರ್ತಿ, ಇದು ಕಾಕತಾಳೀಯನ ಅಥವಾ ಬೇರೆ ಏನಾದ್ರೂನಾ? ರಕ್ಷಿತ್, ಇದು ಒಂದ್ ರೀತಿ ಕಾಕತಾಳೀಯ ಅಥವಾ ಏನೋ ಕೋಇನ್ಸಿಡೆಂಟ್
ಅದು ಸೈಮಲ್ಟೇನಿಯಸ್ಲಿ ಕಳೆದ 20 ವರ್ಷದಿಂದ ಅದೇ ರೀತಿ ಆಗ್ತಾ ಇದೆಯಾ ಅನ್ನೋಂತ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ನಾವು 2006ರಿಂದ ಅಂದ್ರೆ MP ಪ್ರಕಾಶ್ ಅವರ ಕಾಲದಿಂದನೂ ಈವರೆಗೂ ಅಂದ್ರೆ ಹಾಲಿ ಜಮೀರ್ ಅಹಮದ್ ಅವರ ಕಾಲದವರೆಗೆ ನೋಡ್ಕೊಂತ ಹೋದ್ರೆ ಯಾರೆಲ್ಲರೂ ಬಳ್ಳಾರಿಯ ಉಸ್ತುವಾರಿ ಸಚಿವರಾದ್ರು ಅವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಸಂಕಷ್ಟವನ್ನು ಅನುಭವಿಸಿದ್ದಾರೆ. ಕೆಲವರು ಜೈಲಿಗೆ ಹೋದ್ರು, ಕೆಲವರು ಅಧಿಕಾರ ಕಳ್ಕೊಂಡ್ರು, ಕೆಲವರು ಅಪಕೀರ್ತಿಗೆ ಖ್ಯಾತಿ ಆದ್ರು. ಅಂದ್ರೆ ನಾವ್ ಹೇಳ್ತಾ ಇರ್ಬೋದು, ಜನಾರ್ದನ್ ರೆಡ್ಡಿ ಅವರು 2008 ಯಾವಾಗ ಉಸ್ತುವಾರಿ ಆಗ್ತಾರೆ, 2011 ಜೈಲಿಗೆ ಹೋಗ್ತಾರೆ. ತದನಂತರ ಬಂದಂತ MP PT ಪರಮೇಶ್ವರ ನಾಯ್ಕ ಅವರು ಕೂಡ ಒಂದು ಅಪಖ್ಯಾತಿ ಗುರಿಯಾಗಿ ಏನು ಸಚಿವ ಸ್ಥಾನ ಕಳ್ಕೊಳ್ತಾರೆ. ಏನು ಅದನಂತರ ಏನು ಸಂತೋಷ್ ಲಾಡ್ ಅವರು ಬರ್ತಾರೆ, ಅವರು 2018 ಸೋಲನ್ನು ಕಾಣ್ತಾರೆ. ಹೀಗೆ ಸಾಲು ಸಾಲು ನಾಯಕರು ನಾವು ಹೇಳ್ತಾ ಹೋದ್ರೆ ಯಾರೆಲ್ಲ 20 ವರ್ಷದಲ್ಲಿ ಏನು ಉಸ್ತುವಾರಿ ಆಗಿದ್ರು ಅವರೆಲ್ಲರಿಗೂ ಕೂಡ ಏನೋ ಒಂದು ಕಂಟಕ ತಪ್ಪಿದ್ದಲ್ಲ ಅನ್ನೋಂತ ಮಾತಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಇದು ಎಲ್ಲೋ ಊಹಾತ್ಮಕವಾಗಿರ್ತಕ್ಕಂಥದ್ದಲ್ಲ, ಅಂಕಿ ಅಂಶದ ಪ್ರಕಾರ ನಾವು ಹೇಳೋದಾದ್ರೆ ಪ್ರತಿಯೊಬ್ರು ಕೂಡ ಯಾರೆಲ್ಲ 1 ವರ್ಷ 2 ವರ್ಷ ಉಸ್ತುವಾರಿ ಆಗಿದ್ದಾರೆ ಅವರೆಲ್ಲರೂ ಕೂಡ ಒಂದಷ್ಟು ಸಂಕಷ್ಟವನ್ನು ಅನುಭವಿಸಿದಂತೆ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕಂದ್ರೆ 20-25 ವರ್ಷ ರಾಜಕೀಯ ಮಾಡಿದ ಶ್ರೀರಾಮುಲು ಅವರು ಕೂಡ ಏನು ಒಟ್ಟು ಸಿಕ್ಕಿರ್ತಕ್ಕಂಥದ್ದು 2022 ಅವ್ರಿಗೆ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಿಗುತ್ತೆ. ಅಂದ್ರೆ 2006 ಅವ್ರು ಮಂತ್ರಿ ಆದ್ರೂ ಕೂಡ ಅವ್ರಿಗೆ ಬಳ್ಳಾರಿ ಉಸ್ತುವಾರಿ ಸಿಗಲ್ಲ. 4-5 ಬಾರಿ ಮಂತ್ರಿ ಆದ್ರೂ ಕೂಡ ಯಾವಾಗೂ ಬಳ್ಳಾರಿ ಉಸ್ತುವಾರಿ ಸಿಗಲ್ಲ. ಆದ್ರೆ ಸಾಕಷ್ಟು ಪ್ರಯತ್ನ ಪಟ್ಟು 2022 ಬಳ್ಳಾರಿ ಉಸ್ತುವಾರಿ ಆಗ್ತಾರೆ. ಆದ್ರೆ ದುರಾದೃಷ್ಟ 2023 ವಿಧಾನಸಭೆ ಮತ್ತು 24 ಲೋಕಸಭೆ ಚುನಾವಣೆ ಎರಡರಲ್ಲೂ ಕೂಡ ಅವರು ಸೋಲನ್ನು ಅನುಭವಿಸ್ತಾರೆ. ತದನಂತರ ಏನು ಹೈ ವೋಲ್ಟೇಜ್ ಚುನಾವಣೆಯಲ್ಲಿ ಅಂದ್ರೆ ಶ್ರೀರಾಮುಲು ಮತ್ತು ನಾಗೇಂದ್ರ ಹೈ ವೋಲ್ಟೇಜ್ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ನಾಗೇಂದ್ರ ಅವರು 2023 ಬಳ್ಳಾರಿ ಉಸ್ತುವಾರಿ ಸಚಿವರಾಗ್ತಾರೆ. ಆದ್ರೆ ಅಧಿಕಾರ ಬಂದಂತ ಕೇವಲ ಒಂದೇ ವರ್ಷದಲ್ಲಿ ಕೂಡ ವಾಲ್ಮೀಕಿ ಹಗರಣದ ಆರೋಪದಲ್ಲಿ ಅವರು ಕೂಡ ಅಧಿಕಾರವನ್ನು ಕಳೆದುಕೊಳ್ತಾರೆ. ತದನಂತರ ಏನು ಉಸ್ತುವಾರಿ ಸಚಿವರಾಗಿ ಏನು ಜಮೀರ್ ಅಹಮದ್ ಅವರು ಬರ್ತಾರೆ, 1-1.5 ವರ್ಷ ಕಾಲ ಅವರು ಕೂಡ ಉಸ್ತುವಾರಿ ಆಗಿದ್ರು. ಆದ್ರೆ ಈಗ ದಾವಣಗೆರೆಯ ಉಪಚುನಾವಣೆಯ ಒಂದು ಆಡಿಯೋ ಎಫೆಕ್ಟ್ ಮೇಲೆ ಅವ್ರಿಗೆ ಮೊದಲ ಹಂತದ ಏನು ಮಂತ್ರಿ ಸ್ಥಾನ ಅವ್ರಿಗೆ ಸಿಕ್ಕಿಲ್ಲ, 2ನೇ ಹಂತದಲ್ಲಿ ಸಿಗ್ತದೆ ಇಲ್ಲ ಅನ್ನೋದು ಕೂಡ ಗ್ಯಾರಂಟಿ ಇಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಸಾಲು ನಾಯಕರು ಯಾರೆಲ್ಲ ಬಳ್ಳಾರಿ ಉಸ್ತುವಾರಿ ಆದ್ರೆ ಅವರೆಲ್ಲರೂ ಕೂಡ ಒಂದಷ್ಟು ಸಂಕಷ್ಟ ಬರ್ತಾ ಇದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಆದ್ರೆ ಇದೆಲ್ಲದಕ್ಕೂ ಕೂಡ ಒಂದು ವ್ಯತಿರೇಕ ರಿಸಲ್ಟ್ ಅಂದ್ರೆ 2018 ಸಮ್ಮಿಶ್ರ ಸರ್ಕಾರದಲ್ಲಿ DK ಶಿವಕುಮಾರ್ ಅವರು ಬಳ್ಳಾರಿ ಉಸ್ತುವಾರಿ ಆಗಿರ್ತಾರೆ. ತದನಂತರ ಅವರು KPCC ಅಧ್ಯಕ್ಷರು ಕೂಡ ಆಗ್ತಾರೆ. ಈಗ ಅವರು ಮುಖ್ಯಮಂತ್ರಿ ಆಗಿ ಕೂಡ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಯಾರೆಲ್ಲರಿಗೂ ನೆಗೆಟಿವ್ ಆಯ್ತು, ಆದ್ರೆ ಎಲ್ಲ ಒಂದ್ ಕಡೆ ದೈವ ಬಲ ಇತ್ತೋ ಏನೋ DK ಶಿವಕುಮಾರ್ ಅವ್ರಿಗೆ ಬಳ್ಳಾರಿ ಉಸ್ತುವಾರಿ ಆಗಿದ್ದು ಒಂದಷ್ಟು ವರವಾಗಿ ಪರಿಣಮಿಸಿದಂತೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ರಕ್ಷತ್, ಧನ್ಯವಾದ ನರಸಿಂಹಮೂರ್ತಿ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.